ನಾವೆಲ್ಲರೂ ಒಳ್ಳೆಯವರಾಗಲು ಸದಾ ಪ್ರಯತ್ನಿಸಬೇಕು. ಇದಕ್ಕೆ ನಾವು ನಮ್ಮ ಪಾಪಕಾರ್ಯಗಳಿಂದ ವಿಮೋಚನೆ ಪಡೆಯಬೇಕು. ಅದಕ್ಕಾಗಿ ಎಷ್ಟೆಷ್ಟು ಪ್ರಯತ್ನ ಪಡುತ್ತೇವೋ ಅಷ್ಟೆಷ್ಟು ಒಳ್ಳೆಯತನ ನಮ್ಮ ವ್ಯಕ್ತಿತ್ವದಲ್ಲಿ ಕಾಣಿಸಿಕೊಳ್ಳುತ್ತದೆ. ನಾವು ಎಲ್ಲರನ್ನೂ ಮುಕ್ತವಾಗಿ ಪ್ರೀತಿಸಬೇಕೆಂದರೆ ಆ ನಿಟ್ಟಿನಲ್ಲಿ ಎದುರಾಗುವ ಅಡೆತಡೆಗಳ ವಿರುದ್ಧ ಹೋರಾಡಬೇಕು. ದೇಹ ಒಂದು ಬಯಸಿದರೆ ಅಂತಃಕರಣ ಇನ್ನೊಂದು ಬಯಸುತ್ತಿರುತ್ತದೆ. ದೇಹ ನನಗೆ ಊಟ ಬೇಕು ಎಂದು ಹೇಳಿದರೆ ಅಂತಃಕರಣ ಹಸಿದವರಿಗೆ ಕೊಡು ಎನ್ನುತ್ತದೆ. ನಾವು ಮಾಡುವ ಕೆಲಸವನ್ನು ಸರಿಯಾದ ಗಮನ ಕೊಟ್ಟು ಮಾಡಬೇಕು. ಹಾಗೆಯೇ ಯಾವುದಾದರೂ ಕೆಲಸ ಘನತೆಯುಳ್ಳದ್ದವೆಂದು ಅನಿಸಿದರೆ ಅದನ್ನು ಬಿಟ್ಟು ಬಿಡಬೇಕು. ಇನ್ನೊಬ್ಬರಿಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ನಮಗೆ ನಮ್ಮ ಬಗ್ಗೆ ಒಳ್ಳೆಯ ಭಾವನೆ ಬರುತ್ತದೆ. ಹೀಗಾಗಿ ಪರರಿಗಾಗಿ ಬದುಕುವುದನ್ನು ರೂಢಿಸಿಕೊಂಡರೆ ಇಡೀ ಜಗತ್ತೇ ನಮಗೆ ಸ್ನೇಹಿತನಾಗುತ್ತದೆ. ಅಳಿದು ಹೋಗುವ ಶರೀರದಲ್ಲಿ ತನ್ನನ್ನು ತಾನು ಕಾಣುವವನು ಬದುಕಿನ ವಿವೇಕವನ್ನು ಪಡೆದಿರುತ್ತಾನೆ. ನಮ್ಮನ್ನು ನಾವು ಮನುಕುಲದಿಂದ ದೂರವಿಟ್ಟುಕೊಳ್ಳಲು ಪ್ರಯತ್ನಿಸಿದರೂ ಅದು ಸಾಧ್ಯವಿಲ್ಲ. ಏಕೆಂದರೆ ಮನುಕುಲದಲ್ಲೇ ಮನುಕುಲಕ್ಕಾಗಿ ಎಲ್ಲರೊಂದಿಗೆ ಎಲ್ಲರ ಜೊತೆಯಲ್ಲಿ ಬದುಕಬೇಕು. ನಾವು ಒಬ್ಬರನ್ನೊಬ್ಬರು ಮಾತನಾಡಿಕೊಂಡು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಬೇಕು. ಇದಕ್ಕೆ ಅಹಂ ರಾಹಿತ್ಯ ಬಹುಮುಖ್ಯ. ನಮ್ಮನ್ನು ನಾವೇ ಅತಿಯಾಗಿ ರಮಿಸಿಕೊಳ್ಳುವುದು ನಮ್ಮ ಆತ್ಮಕ್ಕೆ ಬಡಿದ ಒಂದು ಕಾಯಿಲೆಯ ಲಕ್ಷಣ. ಇದು ಒಂದು ಹಂತ ಮೀರಿದರೆ ಮನೋವ್ಯಾಧಿಯಾಗುತ್ತದೆ. ನಮ್ಮನ್ನು ಇತರರು ಚೆನ್ನಾಗಿ ಪ್ರೀತಿಸಬೇಕು ಎಂದು ಇಚ್ಛೆಪಟ್ಟರೆ ನಾವು ಇತರರನ್ನು ಮನಪೂರ್ವಕವಾಗಿ ಪ್ರೀತಿಸಬೇಕು. ಪರಸ್ಪರ ಪ್ರೀತಿಸುವುದರಿಂದ ಮಾತ್ರ ನಾವು ಇಷ್ಟಪಡುವಂತಹ ಜೀವನ ನಮ್ಮದಾಗುತ್ತದೆ. ನಮ್ಮ ಪ್ರಾಪಂಚಿಕ ಬದುಕಿನಲ್ಲಿ ಪ್ರಯತ್ನವಿಲ್ಲದೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ. ಇದೇ ತತ್ವ ಆತ್ಮೋನ್ನತಿಗೂ ಆಧ್ಯಾತ್ಮಿಕ ಜೀವನಕ್ಕೂ ಅನ್ವಯಿಸುತ್ತದೆ. ನಮಗೆ ನಿಜಕ್ಕೂ ಅತ್ಯುತ್ತಮ ಬದುಕು ಬೇಕೆಂದರೆ ನಮಗೆ ನಮ್ಮ ಬಗ್ಗೆ ಅತೃಪ್ತಿ ಬರಬೇಕು ಹಾಗೂ ಅಂತರಂಗದ ಪರಿಪೂರ್ಣತೆಯ ಹಂಬಲ ನಮ್ಮಲ್ಲಿ ಹುಟ್ಟಬೇಕು. ನಮ್ಮನ್ನು ನಾವು ಹೊಗಳಿಕೊಳ್ಳುವುದು ನಿಂತಾಗ ಮಾತ್ರ ಆತ್ಮೋದ್ಧಾರದ ವಿನೀತ ಹಾದಿಗಳು ಕಾಣಿಸಿಕೊಳ್ಳುತ್ತವೆ. ನಿಮ್ಮ ಕೆಲಸಗಳನ್ನು ಎಂದೂ ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿರಿ. ಹಾಗೆ ಮಾಡಿದರೆ ಅದು ಆತ್ಮವಿಕಸನದ ಹಾದಿಗೆ ಅಡ್ಡಗಾಲಾಗುತ್ತದೆ. ಜಗತ್ತಿನಲ್ಲಿ ಬಗೆ ಬಗೆಯ ಶ್ರೀಮಂತಿಕೆ ಇರಬಹುದು, ಆದರೆ ಸತ್ಯವಾದ ಒಂದು ಮಾತು ಈ ಎಲ್ಲ ಶ್ರೀಮಂತಿಕೆಗಳಿಗಿಂತಲೂ ದೊಡ್ಡದು. ಸುಳ್ಳು ಎಷ್ಟೇ ಅಪ್ಯಾಯಮಾನವಾದರೂ ಅದು ಸುಳ್ಳಾಡಿದವರನ್ನು ಯಾತನೆಗೆ ಒಳಪಡಿಸುತ್ತದೆ. ಅವನು ಈ ಚಟಕ್ಕೆ ವಿದಾಯ ಹೇಳಿ ಸತ್ಯದ ಹಾದಿಯಲ್ಲಿ ನೆಮ್ಮದಿ ಪಡೆಯುವುದು ಅನಿವಾರ್ಯ. ನಾವು ಚಿಕ್ಕಂದಿನಿಂದಲೇ ಸುಳ್ಳಾಡುವುದನ್ನು ಅಭ್ಯಾಸ ಮಾಡಿಕೊಂಡರೆ ಅದರಿಂದ ಬಿಡುಗಡೆ ಪಡೆಯಲು ಆಗುವುದಿಲ್ಲ. ಇದಕ್ಕೆ ನಾವು ಒಬ್ಬರೇ ಇರುವಾಗ ನಮ್ಮಲ್ಲಿ ಹುಟ್ಟುವ ಪ್ರತಿಯೊಂದು ಆಲೋಚನೆಗಳ ಬಗ್ಗೆಯೂ ಪ್ರಶ್ನಿಸಿಕೊಳ್ಳಬೇಕು. ಸತ್ಯವನ್ನು ಎದುರಿಸುವ ಶಕ್ತಿ ನಿಮಗಿಲ್ಲವೆಂದಾದರೆ ನೀವು ಎಂದಿಗೂ ಜೀವನದಲ್ಲಿ ಉದ್ಧಾರವಾಗಲಾರಿರಿ. ಬದಲಿಗೆ ನಿಮ್ಮ ಬದುಕು ಇನ್ನಷ್ಟು ಹಾಳಾಗುತ್ತದೆ. ನೀವು ಒಂದು ಕೆಟ್ಟ ಮಾತು ಆಡಿದರೆ, ಕೆಟ್ಟ ಕೆಲಸ ಮಾಡಿದರೆ ತಕ್ಷಣ ಅದರ ದುಷ್ಪರಿಣಾಮ ಗೊತ್ತಾಗುವುದಿಲ್ಲ. ಆದರೆ ಕೆಟ್ಟ ಕೆಲಸ ಕೆಟ್ಟ ಪರಿಣಾಮವನ್ನೇ ನೀಡುತ್ತದೆ. ಆದ್ದರಿಂದ ಸದಾ ಒಳ್ಳೆಯ ಮಾತನ್ನೇ ಆಡಿರಿ, ಒಳ್ಳೆಯ ಕೆಲಸಗಳನ್ನೇ ಮಾಡಿರಿ. ಇದರಿಂದ ನಿಮ್ಮ ಜೀವನದಲ್ಲಿ ಪ್ರೀತಿಯ ಮಹಾವೃಕ್ಷವೇ ಬೆಳೆಯುತ್ತದೆ. ನೀವು ಮಾಡುವ ಚಿಕ್ಕ ಪುಟ್ಟ ಒಳ್ಳೆಯ ಕೆಲಸಗಳು ನಿಮ್ಮ ಚಾರಿತ್ರ್ಯವನ್ನು ರೂಪಿಸುತ್ತವೆ. ಆದ್ದರಿಂದ ಜೀವನದಲ್ಲಿ ಯಕಚಿತ್ ಎನ್ನುವಂತಹ ಯಾವುದೇ ಕೆಲಸಗಳಿಲ್ಲ. ನಮ್ಮ ಇಡೀ ಬದುಕೆ ಸಣ್ಣ ಪುಟ್ಟ ಅಮುಖ್ಯವಾದ ಕೆಲಸಗಳಿಂದ ಕಟ್ಟಿಕೊಳ್ಳಬೇಕಾದ ಸಂಗತಿ. ಏನನ್ನಾದರೂ ಸಾಧಿಸಲು ಅದಕ್ಕೆ ತಕ್ಕ ಪ್ರಯತ್ನ ಮಾಡಲೇಬೇಕು. ಕಾಡು ಹರಟೆಯಿಂದ ಸದಾ ದೂರವಿದ್ದು ನಿರಂತರ ಪ್ರಯತ್ನಗಳನ್ನು ಹಾಕಬೇಕು. ಯಾವತ್ತೂ ನಿಮ್ಮ ಕೆಲಸದ ಬಗ್ಗೆ ಗಮನ ಹರಿಸಿ ಕಡಿಮೆ ಮಾತನಾಡಿ. ಯಾವತ್ತೂ ಅವರು ಹಾಗೆ ಇವರು ಹೀಗೆ ಎಂದು ತೀರ್ಮಾನಿಸಲು ತೊಡಗಬೇಡಿ. ಬಾಯಿಗೆ ಬಂದಂತೆ ಮಾತನಾಡಬೇಡಿ. ಬದಲಿಗೆ ನಿಮ್ಮ ಮಾತು ಇತರರಲ್ಲಿ ನಿಮ್ಮ ಮಾತುಗಳ ಬಗ್ಗೆ ಗೌರವ ಹುಟ್ಟಿಸುವಂತಿರಬೇಕು. ಇಬ್ಬರನ್ನು ದೂರ ಮಾಡುವ ಮಾತುಗಳನ್ನು ಎಂದೂ ಆಡಬಾರದು. ಎಲ್ಲರನ್ನೂ ಒಗ್ಗೂಡಿಸುವಂತಹ ಮಾತುಗಳನ್ನೇ ನಾವು ಆಡಬೇಕು. ನೆರೆಹೊರೆಯವರನ್ನು ವಿನಾಶಕಾರಣ ದೂಷಿಸಬೇಡಿ. ಅವರ ಜಾಗದಲ್ಲಿ ನಿಮ್ಮನ್ನು ಇಟ್ಟುಕೊಂಡು ನೋಡಿಕೊಳ್ಳಿ. ಕೆಟ್ಟ ಕೆಲಸ ಮಾಡುವ ಪ್ರತಿಯೊಬ್ಬನನ್ನು ಅವನ ಅಂತರಾತ್ಮವೇ ಶಿಕ್ಷಿಸುತ್ತಿರುತ್ತದೆ. ಇಂತಹ ಒಂದು ಪಾಪಪ್ರಜ್ಞೆ ಅವನಲ್ಲಿ ಇಲ್ಲದಿದ್ದರೆ ಅವರಿವರು ಕೊಡುವ ಯಾವ ಶಿಕ್ಷೆಯೂ ಅಂಥವನನ್ನು ಸರಿಪಡಿಸಲಾಗದು. ಹೀಗೆ ಶಿಕ್ಷಿಸುವುದರಿಂದ ಅವನಲ್ಲಿ ಸಿಟ್ಟು ಹುಟ್ಟುತ್ತದೆ ಅಷ್ಟೇ. ಸಾಮಾನ್ಯವಾಗಿ ನಾವೆಲ್ಲರೂ ಕೆಟ್ಟ ಕೆಲಸಗಳನ್ನು ಮಾಡಿಯೇ ಮಾಡಿರುತ್ತೇವೆ. ಇದಕ್ಕೆ ನಾವು ಕೆಟ್ಟವರೆನ್ನುವುದು ಕಾರಣವಲ್ಲ. ಬದಲಿಗೆ ಬೇರೆಯವರ, ಸಮಾಜದ ಜನರ ಅನೈತಿಕ ಆಲೋಚನೆಗಳನ್ನು ನಮ್ಮದಾಗಿಸಿಕೊಳ್ಳುವುದೇ ಕಾರಣ. ನಮ್ಮ ನಿಜವಾದ ಶಕ್ತಿ ನಮ್ಮ ಸದಾಲೋಚನೆಗಳಲ್ಲಿದೆ ಎಂದು ನಂಬಿ ಅದರಂತೆ ಕಾರ್ಯನಿರ್ವಹಿಸಿದರೆ ಜಗತ್ತಿನಲ್ಲಿ ಕೆಡುಕೆ ಇಲ್ಲವಾಗುತ್ತದೆ. ಒಳ್ಳೆಯದು ಎಲ್ಲೆಲ್ಲೂ ಹಬ್ಬತೊಡಗುತ್ತದೆ. ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ
ನಮ್ಮ ಆಲೋಚನೆಯ ಬೆನ್ನೆಲುಬು. ನಮ್ಮ ಆಲೋಚನೆಗಳು ಅತಿಥಿಗಳಂತೆ. ನಮ್ಮ ಮನೆಗೆ ಬರುವ ಅತಿಥಿಗಳನ್ನು ಒಳ್ಳೆಯವರು ಕೆಟ್ಟವರು ಎಂದು ದೂಷಿಸಲಾಗುವುದಿಲ್ಲ. ಹಾಗೆಯೇ ಕೆಟ್ಟ ಆಲೋಚನೆಗಳನ್ನು ದೂರವಿಟ್ಟು ಸದಾಲೋಚನೆಗಳನ್ನು ಘೋಷಿಸಿಕೊಳ್ಳುವ ಶಕ್ತಿ ನಮ್ಮೊಳಗೆಯೇ ಇರುತ್ತದೆ. ನಾವೆಲ್ಲರೂ ಬೇರೆಡೆಯಿಂದ ಉಂಟಾಗುವ ಅಸಂತೋಷದಿಂದ ಪಾರಾಗಬಹುದು, ಆದರೆ ನಾವೇ ಸೃಷ್ಟಿಸಿಕೊಳ್ಳುವ ಅಸಂತೋಷದಿಂದ ಬಚಾವಾಗುವುದು ಸಾಧ್ಯವಿಲ್ಲ. ಎಲ್ಲರಿಗೂ ಅವರವರೇ ಆದ ಅವರದೇ ರೀತಿಯ ಕಷ್ಟಗಳಿರುತ್ತವೆ. ನಾವು ವಿನಯವನ್ನು ರೂಢಿಸಿಕೊಂಡರೆ ಈ ಎಲ್ಲ ಕಷ್ಟಗಳೊಂದಿಗೆ ಏಗುವುದು ಸುಲಭ. ಬರುವ ಕಷ್ಟಗಳನ್ನು ಬಳುವಳಿ ಎಂದು ಭಾವಿಸಿ ಪರಿಹರಿಸಿಕೊಳ್ಳಬೇಕು. ನೀವು ಕಾಯಿಲೆಯಿಂದ ಬಳಲುತ್ತಿರುವಿರಾದರೆ ಅದನ್ನು ಅನುಭವಿಸಲೇಬೇಕು. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟ ಮಾತನಾಡಿದರೆ ಅವರಿಗೆ ಕರುಣೆ ತೋರಿ. ಅವಮಾನವಾದರೆ ವಿನಯಶೀಲರಾಗಿ. ಸಾವೇ ಬಂದರೆ ಕೃತಜ್ಞತೆಯಿಂದ ಒಪ್ಪಿಕೊಳ್ಳಿ. ಪ್ರತಿಯೊಂದು ದೊಡ್ಡ ಸಂಗತಿಯೂ ಯಾತನೆಯಿಲ್ಲದೆ ಸಾಧ್ಯವಿಲ್ಲ. ನೀವು ಕೆಟ್ಟ ಮನಸ್ಥಿತಿಯಲ್ಲಿದ್ದರೆ ಅದು ನಿಮಗಷ್ಟೇ ಕೆಡುಕನ್ನುಂಟು ಮಾಡುವುದಿಲ್ಲ, ಬದಲಿಗೆ ಇಡೀ ಪರಿಸರವನ್ನೇ ಸಾಂಕ್ರಾಮಿಕವಾಗಿ ಹಾಳು ಮಾಡುತ್ತದೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ನೀವೇ, ನಾನು ಇವತ್ತು ಯಾವ ಒಳ್ಳೆಯ ಕೆಲಸವನ್ನು ಮಾಡಬಹುದು ಎಂದು ಕೇಳಿಕೊಳ್ಳಿ. ರೈತನೊಬ್ಬ ತನ್ನ ಜಮೀನಿನಲ್ಲಿ ಬೀಜ ಬಿತ್ತಿ ಯಾವಾಗ ಮೊಳಕೆಯೊಡೆಯುತ್ತದೆ ಎಂದು ಪದೇ ಪದೇ ಮಣ್ಣು ತೆಗೆದು ನೋಡಿದರೆ ಅವನು ಆ ಬೀಜದ ಶಕ್ತಿಯನ್ನೇ ಹಾಳು ಮಾಡುತ್ತಾನೆ. ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ಆ ರೈತನ ತರಹ ನಮ್ಮ ಕೆಲಸದ ಪ್ರತಿಫಲ ತಕ್ಷಣ ಅಪೇಕ್ಷಿಸದೆ ಸುಮ್ಮನೆ ಕಷ್ಟಪಟ್ಟು ಕೆಲಸ ಮಾಡುತ್ತಾ ಹೋದರೆ ಪ್ರತಿಫಲ ತಕ್ಕ ಸಮಯದಲ್ಲಿ ಬಂದೇ ಬರುತ್ತದೆ. ನಿಜಕ್ಕೂ ಕಾಲವೆಂಬುದಿಲ್ಲ, ಇರುವುದು ವರ್ತಮಾನ ಮಾತ್ರ. ಹಾಗಾಗಿ ವರ್ತಮಾನದಲ್ಲಿ ಎಲ್ಲ ಪ್ರಯತ್ನಗಳನ್ನು ಹಾಕಬೇಕು. ನಮ್ಮ ಸಾವಿನ ನಂತರದ ಅವಸ್ಥೆ, ಮುಂಚಿನ ಅವಸ್ಥೆ ನಮಗೇನೂ ಗೊತ್ತಾಗುವುದಿಲ್ಲ. ಆದ್ದರಿಂದ ಈ ಕ್ಷಣದಲ್ಲಿ ಆನಂದವಾಗಿ ಸಮಾಜೋಪಯೋಗಿಯಾಗಿ ಬದುಕಬೇಕು. ಬದುಕೆನ್ನುವುದು ಆಧ್ಯಾತ್ಮಿಕ ವಿಕಸನದಿಂದ ತುಂಬಿರಬೇಕು. ಈ ಪ್ರಾಪಂಚಿಕ ಜೀವನ ತಾತ್ಕಾಲಿಕ. ಸಾವೆನ್ನುವುದು ಬದುಕಿನ ಪಯಣದಲ್ಲಿ ಒಂದು ಬದಲಾವಣೆ ಅಷ್ಟೇ. ಸಾವು ನಮಗೆ ಸದಾ ಜ್ಞಾಪಕದಲ್ಲಿರಬೇಕು. ಅದರರ್ಥ ನಾವು ಅದರ ಬಗ್ಗೆ ಚಿಂತಿಸುತ್ತಿದ್ದೇವೆ ಎಂದಲ್ಲ, ಬದಲಿಗೆ ಅದನ್ನು ಆನಂದದಿಂದ ಒಪ್ಪಿಕೊಳ್ಳುತ್ತಿದ್ದೇವೆ ಎಂದರ್ಥ. ಒಂದು ಪ್ರಾಣಿಗೆ ತನಗೆ ಯಾವಾಗ ಸಾವು ಬರುತ್ತದೆ ಎಂದು ಗೊತ್ತಿರುವುದಿಲ್ಲ, ಆದರೆ ಮನುಷ್ಯನು ಮಾತ್ರ ಸಾವನ್ನೇ ಎದುರು ನೋಡುತ್ತಾ ಹೆದರುವುದೇಕೆ? ಬುದ್ಧಿವಂತನಾದವನು ಪ್ರಾಪಂಚಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನದತ್ತ ಹೊರಳಿಕೊಳ್ಳುತ್ತಾನೆ. ಅಂದ ಮಾತ್ರಕ್ಕೆ ಅವನು ಸಾವಿನ ಭಯವನ್ನು ನಿರ್ಮೂಲನೆ ಮಾಡಿಕೊಂಡಿದ್ದಾನೆ ಎಂದರ್ಥವಲ್ಲ. ಬದಲಿಗೆ ನಾನು ಯಾವಾಗಲಾದರೂ ಇಲ್ಲಿಂದ ನಿರ್ಗಮಿಸಲು ತಯಾರಿರಬೇಕೆಂದು ಅರಿತಿರುತ್ತಾನೆ. ಸತ್ಯವೆನ್ನುವುದು ಸದಾ ನಮ್ಮ ಕೈ ಅಳತೆಯಲ್ಲಿ ನಮ್ಮನ್ನು ಹಿಂಬಾಲಿಸುತ್ತಿರುತ್ತದೆ. ಹುಸಿ ಬೋಧನೆಗಳು ಈ ಬದುಕೆನ್ನುವುದು ಕೇಡು, ಮುಂದೊಂದು ದಿನ ಒಳ್ಳೆಯ ದಿನ ಸಿಗುತ್ತದೆ ಎಂದು ಬೋಧಿಸುತ್ತಿರುತ್ತವೆ. ಆದರೆ ಇದು ಸುಳ್ಳು. ಬದುಕಿನ ಸತ್ಯಾರ್ಥವನ್ನು ಈಗಲೇ ಇಲ್ಲೇ ಅರಿತು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಸ್ವರ್ಗವೆನ್ನುವುದು ಅಷ್ಟೇ. ಇದು ನಮ್ಮ ಅಂತರಂಗದಲ್ಲಿ ಇದೆಯೇ ಹೊರತು ಬೇರೆಲ್ಲೋ ಇಲ್ಲ. ಹುಟ್ಟು ಮತ್ತು ಸಾವು ನಮ್ಮ ಬದುಕಿನ ಎರಡು ಅಂಚುಗಳು. ಅದರ ಹಿಂದೆ ಮತ್ತು ಮುಂದೆ ನಮಗೆ ಗೊತ್ತಿಲ್ಲ. ಭಗವಂತನ ಇಚ್ಛೆಯನ್ನು ಪೂರೈಸುವುದು ಕಷ್ಟ ಎನ್ನುವ ಮಾತನ್ನು ನಾವು ಆಗಿದ್ದಾಗೆ ಕೇಳುತ್ತಿರುತ್ತೇವೆ ಅಥವಾ ಈ ದಾಟಿಯಲ್ಲಿ ಯೋಚಿಸುತ್ತಿರುತ್ತೇವೆ. ಆದರೆ ಇದು ಸತ್ಯವಲ್ಲ. ಭಗವಂತನು ನಮಗೆಲ್ಲ ತನ್ನನ್ನು ನೆರೆಹೊರೆಯವರನ್ನು ಪ್ರೀತಿಸಬೇಕೆಂದು ಹೇಳುತ್ತಾನೆಯೇ ಹೊರತು ಇನ್ನೇನನ್ನೂ ಅಲ್ಲ. ಪ್ರೀತಿಸುವುದು ಆನಂದವನ್ನು ನೀಡುತ್ತದೆಯೇ ವಿನಃ ಕಷ್ಟವನ್ನಲ್ಲ.